ಸರ್ ನಮಸ್ತೆ. ಆ, ಈಗ ನಮಗೆ ಎಷ್ಟೊಂದು ಜನಕ್ಕೆ ಒಂದು ಕ್ವಶನ್ ಇದೆ. ಏನಂತಂದರೆ, ನಾವು ಎಲ್ಲಿಂದ ಬಂದ್ವಿ, ನಾವು ಯಾಕೆ ಬಂದ್ವಿ, ಆ, ಆ ಭೂಮಿ ಅಂದರೆ ಏನು, ಅದು ಹೇಗೆ ಬಂತು, ಮತ್ತು ನಾವು ಇಲ್ಲಿ ಹೇಗಿರ್ತೀವಿ, ಬಂದಿದ್ದ ಕಾರಣ ಏನು, ಮತ್ತು ವಾಪಸ್ ಹೇಗೆ ಹೋಗ್ತೀವಿ, ಇದ್ರದ್ದು ಸ್ವಲ್ಪ ಡೀಟೇಲ್ಸು ಬ್ರೀಫಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಿದ್ರೆ. ಇದು ಆನ್ಸರ್ ಮಾಡೋಕ್ಕೆ ಮುಂಚೆ ನಾನು ಒಂದು ನಿಮಗೆ ಹೇಳಬೇಕಂತ ಇದ್ದೀನಿ. ಐ ಮೆಟ್ ಶ್ರೀ ಅಂಬರೀಷ್ ವರ್ಮಾ, ವಾಸ್ ಎ ವೆರಿ ಗ್ರೇಟ್ ಸ್ಪಿರಿಚುವಲ್ ಪರ್ಸನಾಲಿಟಿ. ಅವರು ಏನು ಮಾಡ್ತಾಯಿದ್ರು ಅಂದರೆ, ಎಲ್ಲರಿಗೂ ಯಾರು ಸ್ಪಿರಿಚುವಲ್ ಸಾಧಕ ಬಂದರೋ ಅವ್ರಿಗೆಲ್ಲ ಅವರು ಫಸ್ಟ್ ಅವರು ಹೇಳ್ತಾ ಇದ್ದದ್ದು, ನೀವು ತಿಳ್ಕೋಬೇಕು ನಿಮ್ಮನ್ನು. ದಟ್ ಈಸ್ ದ ಸ್ಟೋರಿ ಆಫ್ ಅವರ್ ಸೆಲ್ಸ್. ನಾವು ಹೆಂಗೆ ಬಂದ್ವಿ, ಎಲ್ಲಿಂದ ಬಂದ್ವಿ, ಏನಕ್ಕೆ ಬಂದ್ವಿ, ಯಾರು ನಮ್ಮನ್ನು ಕ್ರಿಯೇಟ್ ಮಾಡಿದ್ದು, ಹೂ ಇಸ್ ದ ಆ್ಯಕ್ಚುಯಲ್ ಕ್ರಿಯೇಟರ್ ಅಂತ. ದಿಸ್ ಈಸ್ ನೋನ್ ಆಸ್ ಡಿಸೆಂಟ್ ಆಫ್ ಸೋಲ್ ಆರ್ ಆತ್ಮ. ಶ್ರೀ ಗುರುಭ್ಯೋ ನಮಃ ಅಮರ. ಫಸ್ಟ್ ಆಫ್ ಆಲು ನಾವೆಲ್ಲ ಬಂದ್ಬಿಟ್ಟು ವಿ ವೇರ್ ಕ್ರಿಯೇಟೆಡ್ ಬೈ ಪರಬ್ರಹ್ಮ. ನಾವು ಆತ್ಮಗಳು, ವಿ ಆರ್ ದ ಆತ್ಮಾಸ್ ಹೂ ಆರ್ ಕ್ರಿಯೇಟೆಡ್ ಬೈ ಪರಬ್ರಹ್ಮ. ಬಟ್ ಕನ್ಫ್ಯೂಷನ್ ಆಗ್ತಾ ಇದೆ. ಏನಂದರೆ, ಈ ಪ್ರಾಣಿಗಳು, ಈ ಪ್ರಕೃತಿ, ಆಮೇಲೆ ಈ ಗಿಡಗಳೆಲ್ಲ ಏನು ಮಾಡಿದ್ದಾರೆ, ಅದನ್ನು ಚತುರ್ಮುಖ ಬ್ರಹ್ಮ ನಮ್ಮನ್ನು ಸೇರಿಸಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಲ್ಲ, ನಾವು ಆತ್ಮಗಳು, ವಿ ಆರ್ ಸ್ಪೆಷಲಿ ಕ್ರಿಯೇಟೆಡ್ ಬೈ ಪರಬ್ರಹ್ಮ ಆ್ಯಂಡ್ ವಿ ಆರ್ ಅವರ್ ರಿಯಲ್ ಹೋಮ್ ಇಸ್ ಪರಬ್ರಹ್ಮ ಲೋಕ. ಬಟ್ ವೇರ್ ಆಸ್ ಚತುರ್ಮುಖ ಬ್ರಹ್ಮ, ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಪ್ಲಾಂಟ್ ಸ್ಪೀಶೀಸ್, animal species and prakriti. So there is a lot of difference between this and that. So this is clear. ಒಂದು ಸೆಕೆಂಡ್. ಈಗ ಈ ಪ್ರಾಣಿ ಪ್ರಕೃತಿ ಇದನ್ನೆಲ್ಲ ಚತುರ್ಮುಖ ಬ್ರಹ್ಮ ಕ್ರಿಯೇಟ್ ಮಾಡಿದ್ದಾರೆ. ಈ ಚತುರ್ಮುಖ ಬ್ರಹ್ಮ ಕ್ರಿಯೇಟ್ ಮಾಡಿರೋ ಇವಕ್ಕೆ ಮೋಕ್ಷ ಯಾವ ಥರ ಇರುತ್ತೆ? ಅದಕ್ಕೆ ಅವ್ರಿಗೆ ಒಂದು ಟೈಮ್ ಅಂತ ಇರ್ತದೆ. ಇವಾಗ ಪ್ಲಾಂಟ್ ಲಿವ್ಸ್ ಫಾರ್ ಎಕ್ಸಾಂಪಲ್ ಒಂದು 50 years. ಆಫ್ಟರ್ ಇಟ್ ಡೈಸ್, ದಟ್ ಆತ್ಮ ಗೋಸ್ ಬ್ಯಾಕ್ ಟು ಬ್ರಹ್ಮಲೋಕ. ಲೈಕ್ ದಟ್. If elephant, it lives for more than 150 years and it dies, it goes back to Chaturmukha Brahmaloka. So all these souls, when they die, they go back to Brahmaloka. But we have come from Parabrahmaloka and we will go back to Parabrahmaloka only. This is the difference between the two Atmans. So what happened, initially we were staying in Parabrahmaloka. Ali now we were enjoying the same experience what Parabrahma was enjoying for the creation he has created and the creation which has come out of him. But ಏನಾಗ್ತದೆ ಅಂದರೆ, ಕನ್ನಡದಲ್ಲಿ ಕನ್ನಡ ಇಂಗ್ಲೀಷ್ ಎರಡೇ ಹೇಳ್ತೀನಿ. ಸ್ವಲ್ಪ ಏನಾಗ್ತದೆ ಅಂದರೆ, ಕೆಲವು ಆತ್ಮಗಳು ಬಂದು ವಾಪಸ್ ಪರಬ್ರಹ್ಮ ಲೋಕಕ್ಕೆ ಬರ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತಾರೆ. ಅದು ಕೇಳಿ ನಾವೆಲ್ಲ ಏನು ಮಾಡ್ತೀವಿ, ನಮಗೂ ಉತ್ಸಾಹ ಆಗ್ತದೆ, ನಾವು ಹೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಆವಾಗ we about millions and trillions of souls come together and take a decision, we should go and experience in person ಅಂತ. ಆವಾಗ ನಾವೇನು ಮಾಡ್ತೀವಿ, ಒಂದು 7 ಜನನ ನಾವು ಚೂಸ್ ಮಾಡ್ತೀವಿ ಆ್ಯಸ್ ಲೀಡರ್ಸ್. ದೇ ಆರ್ ನೋನ್ ಆಸ್ ಸಪ್ತರಿಷಿ ಇನ್ ಲೇಟರ್ ಸ್ಟೇಜ್ ವೆನ್ ದೇ ಕಮ್ ಟು ಭೂಲೋಕ. ಸೊ ಅವ್ರಿಗೆ ಹೇಳ್ತೀವಿ, ಅವ್ರೇನು ಮಾಡ್ತಾರೆ, ಪರಬ್ರಹ್ಮ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಈ ಥರ ಇವರೆಲ್ಲ ಕೋರಿಕೆ ಆಗಿದೆ, ಅವ್ರು ಬಂದ್ಬಿಟ್ಟು ಕೆಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಆಗಬೇಕಂತ. ಪರಬ್ರಹ್ಮ ಹೇಳ್ತಾರೆ, ಬೇಡ ಬೇಡ, ಇಲ್ಲೇ ಇರಿ, ಇಲ್ಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಏನಕ್ಕೆ ಸುಮ್ಮನೆ ಅಷ್ಟು ದೂರ ಹೋಗ್ಬೇಕಂತ. ಸೊ ಅವ್ರು ಬಂದು ನಮಗೆ ಹೇಳ್ತಾರೆ. ಬಟ್ ನಾವು ಕೇಳಲ್ಲ, ನಾವು ಇನ್ಸಿಸ್ಟ್ ಮಾಡ್ತೀವಿ ಹೋಗಲೇಬೇಕಂತ. ತಿರ್ಗಾ ಈ 7 ಜನ ಮಾಸ್ಟರ್ಸ್ ಹೋಗಿ, ಗೈಡ್ಸ್ಗೆ ಹೋಗಿ ಕೇಳ್ತಾರೆ. ದೆನ್ ಪರಬ್ರಹ್ಮ ಅಲ್ಟಿಮೇಟ್ ಅವ್ರೇನು ಹೇಳ್ತಾರೆ, ಸರಿ ನಾನು ಪರ್ಮಿಷನ್ ಕೊಡ್ತೀನಿ ಹೋಗಿ, ಆದರೆ ಒಂದು ಮಾಡಿ, ನಿಮಗೆ ಈ 7 ಜನಕ್ಕೆ ನಾನು ಸ್ಪೆಷಲ್ ಪವರ್ಸ್ ಕೊಡ್ತೀನಿ. ಆ ಪವರ್ಸ್ ಇಟ್ಕೊಂಡು ಅವ್ರನ್ನ ಗೈಡ್ ಮಾಡಿ ಕರ್ಕೊಂಡು ಬರೋದು ಜವಾಬ್ದಾರಿ ನಿಮ್ಮದು ಅಂತ ಅವರು ಮಾತು ಕೊಡ್ತಾರೆ. ಓಕೆ ಅಂತ. ಆಮೇಲೆ ಪರಬ್ರಹ್ಮ ಹೇಳ್ತಾರೆ, ಈ ಲೋಕ ವಾತಾವರಣ, ಕೆಳಗಡೆ ಲೋಕಗಳ ವಾತಾವರಣ ಬೇರೆ ಇದೆ, ಅದಕ್ಕೋಸ್ಕರ ನೀವು ಸ್ಪೆಷಲಾಗಿ ಒಂದು ಸ್ಪೇಸ್ ಸೂಟ್ ಹಾಕ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲು, ಇವಾಗ ಇಲ್ಲಿಂದ ಮನುಷ್ಯ ಬಂದ್ಬಿಟ್ಟು ನಾವು ಬೆಂಗಳೂರಿನಿಂದ ಹಿಮಾಲಯಸ್ ಹೋಗ್ತೀವಿ, ಹೋದರೆ ನಾವು ಇದೇ ಪ್ಯಾಂಟ್ ಶರ್ಟ್ನಲ್ಲಿ ಹಾಕೊಂಡು ಹೋಗೋಕ್ಕಲ್ಲ, ಅಲ್ಲಿ ವೆದರ್ ಬೇರೆ, ಕಂಡೀಷನ್ ಬೇರೆ. ಸೊ ನಾವು ಅದು ತೆಗ್ದಂಗೆ ಸ್ಪೇಸ್ ಒಂದು ಸೂಟ್ ಹಾಕ್ಕೊಂಡು ಹೋಗ್ತೀವಿ. ಅದೇ ಥರ ಪರಬ್ರಹ್ಮ ಬಂದ್ಬಿಟ್ಟು ಒಂದು ಸ್ಪೆಷಲ್ ಸ್ಪೇಸ್ ಸೂಟ್ ಕೊಡ್ತಾರೆ, ವಿಚ್ ಇಸ್ ನೋನ್ ಆಸ್ ಆನಂದಮಯ ಕೋಶ. ಸೊ ಅದನ್ನು ನಾವು ಹಾಕ್ಕೊಳ್ತೀವಿ. ಅದು ಹಾಕ್ಕೊಂಡಿದ್ರೆ ಏನಾಗ್ತದೆ, ನಮ್ಮದು ವಿಷನ್ ಬಂದ್ಬಿಟ್ಟು ಅರ್ಧ ಕಮ್ಮಿ ಆಗ್ಬಿಡ್ತದೆ. ಸರಿ ಅಂತ ಅಲ್ಲಿಂದ ನಾವು ಶಕ್ತಿ ಲೋಕಕ್ಕೆ ಬರ್ತೀವಿ. ಶಕ್ತಿ ಲೋಕ ಬಂದು ನೋಡಿದ್ರೆ ಅದು ಬಂದ್ಬಿಟ್ಟು ಅಷ್ಟು ಅದ್ಭುತವಾಗಿದೆ. ಇಟ್ ಈಸ್ ಫುಲ್ ಆಫ್
ಪ್ರೆಷಿಯಸ್ ಜೆಮ್ಸ್ ಅಲ್ಲಿ. ಅದು ನಮ್ಮ ಕೈನಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಎ ಮಲ್ಟಿ ಡೈಮೆನ್ಷನಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಆವಾಗ ಏನಾಗ್ತದೆ, ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ದಿವಸ ಎದ್ಬಿಟ್ಟು ಆಮೇಲೆ ವಿ ರಿಕ್ವೆಸ್ಟ್ 7 ಗೈಡ್ಸ್ ಹೋಗಿ ತಾಯಿ ಹತ್ರ ಕೇಳ್ಕೊಂಡು ಪರ್ಮಿಷನ್ ಇಸ್ಕೊಂಡು ನಾವು ಕೆಳಗಡೆ ಹೋಗ್ಬೇಕಂತ. ಸರಿ ಅಂತ ದಿ 7 ಗೈಡ್ಸ್ ಏನು ಮಾಡ್ತಾರೆ, ಹೋಗ್ಬಿಟ್ಟು ತಾಯಿ ಹತ್ರ ಪರ್ಮಿಷನ್ ಕೇಳ್ತಾರೆ. ಆ ಅಮ್ಮ ಹೇಳ್ತಾರೆ ಓಕೆ ಹೋಗಿ, ಬಟ್ ನಿಮಗೆ ಕೆಳಗಡೆ ಸೇಮ್ ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಇದೆ, ಸೊ ನೀವು ಇನ್ನೊಂದು ಸ್ಪೇಸ್ ಶೂಟ್ ಹಾಕೋಬೇಕಂತ. ಶಿ ಗಿವ್ಸ್ ವಿಜ್ಞಾನಮಯ ಕೋಶ, ದಟ್ ಈಸ್ ಫುಲ್ ಆಫ್ ನಾಲೆಡ್ಜ್. ಅದು ಹಾಕೊಂಡ್ಮೇಲೆ ಇನ್ನೂ ನಮ್ಮದು ವಿಷನ್ನು ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ. ಅಲ್ಲಿಂದ ಏನಾಗ್ತದೆ, ವಿ ಕಮ್ ಡೌನ್ ಟು ದ 3 ಡಿಫ್ರೆಂಟ್ ಲೋಕಾಸ್, ಕೈಲಾಸ, ವೈಕುಂಠ, ಬ್ರಹ್ಮಲೋಕ. ಅಲ್ಲಿ ಸ್ವಲ್ಪ ದಿವಸ ಇದ್ಬಿಟ್ಟು ಅಲ್ಲಿ ಕೈಲಾಸ ಈಶ್ವರನ ಪರ್ಮಿಷನ್ ಕೇಳ್ಕೊಂಡು ವಾಪಸ್ ಬರ್ತೀವಿ, ಮಹಾವಿಷ್ಣುವ ಪರ್ಮಿಷನ್ ಕೇಳ್ಕೊಂಡು ವಾಪಸ್ ಬರ್ತೀವಿ. ದೆನ್ ಬ್ರಹ್ಮಲೋಕದಲ್ಲಿ ಬಂದುವಾಗ ಚತುರ್ಮುಖ ಬ್ರಹ್ಮ ಹೇಳ್ತಾರೆ, ನೀವು ಇಲ್ಲಿ ಮನೋವತಿ ನಗರ ಅಂತ ಒಂದಿದೆ, ಅಲ್ಲಿ ಹೋಗಿ ಒಂದು ಪರ್ಸನ್ ಹೂಸ್ ಇನ್ ಚಾರ್ಜ್, ಅವ್ರ ಹತ್ರ ಹೋಗಿ ಹಿ ವಿಲ್ ಗೈಡ್ ಯು ಫರ್ದರ್ ಅಂತಾರೆ. ಸರಿ ಅಂತ ನಾವೇನು ಮಾಡ್ತೀವಿ, ಅಲ್ಲಿಂದ ಮನೋವತಿ ನಗರಕ್ಕೆ ಹೋಗ್ತೀವಿ. 7 ಗೈಡ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಪರ್ಟಿಕ್ಯುಲರ್ ಪರ್ಸನ್ನ ಮೀಟ್ ಮಾಡ್ತಾರೆ. ಅವರು ಹಿ ನೋಸ್ ವಿ ಆರ್ ಕಮಿಂಗ್, ಅವರೆಲ್ಲ ತಯಾರಿ ಮಾಡಿರ್ತಾರೆ. ಅವ್ರು ಹೇಳ್ತಾರೆ, ನೀವು ಇಲ್ಲಿಂದ ಹೋಗಬೇಕಂದ್ರೆ ನಿಮಗೆ ಸ್ಪೆಷಲಾಗಿ ಇನ್ನೊಂದು ಕೋಶ ಕೊಡ್ತೀವಿ, ವಿಚ್ ಇಸ್ ನೋನ್ ಆಸ್ ಮನೋನ್ಮಯ ಕೋಶ. ಈ ಮನೋನ್ಮಯ ಕೋಶ ಇಸ್ ಎ ವೆರಿ ಸ್ಪೆಷಲ್ ಕೋಶ which has got the blueprint of your physical body which you take on the earth, and it has got a special quality also. ಅದೇನಾಗ್ತದೆ, ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕೋ ಅಷ್ಟೇ ನಿಮ್ಮ ಆತ್ಮಕ್ಕೆ ಕೊಡ್ತದೆ, ಮಿಕ್ಕಿದ್ದನ್ನು ಅದು ಡಿಸ್ಕಾರ್ಡ್ ಮಾಡಿಬಿಡ್ತದೆ. ಆ ಡಿಸ್ಕಾರ್ಡ್ ಮಾಡೋದು ಏನಾಗ್ತದೆ, ಅದು ಬಂದು ನಿಮ್ಮ ಮನೋನ್ಮಯ ಕೋಶ ಮೇಲೆ ಕೋಟಿಂಗ್ ಆಗಿಬಿಡ್ತದೆ. ಅದು ಅವರು ಕ್ಲೀನಾಗಿ ಹೇಳ್ತಾರೆ, ಅದನ್ನು ನೀವು ಮಾಡಬಾರ್ದು, ಅದನ್ನು ನೀವು ಮಾಡೋಬಾರ್ದು, ನೀವು ಅದು ನೋಡ್ಕೋಬೇಕು ಜಾಗ್ರತೆಯಾಗಿ. ಆಮೇಲೆ ನೀವು ಬಂದ್ಬಿಟ್ಟು ಇಷ್ಟು ತನಕ ನೀವು ಯುವರ್ ವಿತೌಟ್ ಎನಿ ಜೆಂಡರ್, ನೈದರ್ ಮೇಲ್ ಆರ್ ಫೀಮೇಲ್. ಸೊ ಇವಾಗ ನೀವು ಚೂಸ್ ಮಾಡ್ಕೋಬೇಕು, ನೀವು ಮೇಲ ನೀವು ಫೀಮೇಲ್ ಅಂತ. ಸೊ ಎಲ್ಲ ಆತ್ಮಗಳು ಚೂಸ್ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಮೇಲೆ ಏನಾಗ್ತದೆ, ಅವರು ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಇಲ್ಲಿ ಬಂದ್ಬಿಟ್ಟು ನೀವು ಒಂಟಿನ ಪೇರ್ಸ್, ನಂಬರ್ ಆಫ್ ಪೇರ್ಸ್ 2, 3, 4 ಅಂದರೆ ಯು ರಿಮೇನ್ ಆಸ್ ಅ ಬ್ಯಾಚುಲರ್, or you have 1 wife partner, or you have 2 wives, 3 wives, 10 wives, like that you have to decide. So all these things ನೀವು ಅಲ್ಲೇ ಡಿಸೈಡ್ ಮಾಡ್ಕೊಳ್ತೀರಾ. ನೀವು ಮೇಲಾ ಫೀಮೇಲಾ, ನಿಮಗೆ ಎಷ್ಟು ಹೆಂಡತಿಗಳು ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಪರ್ಮಿಷನ್ ಇಸ್ಕೊಂಡು ನಾವು ಬರ್ತೀವಿ ಕೆಳಗಡೆ. ಬಂದುವಾಗ ಫಸ್ಟ್ ಬಂದ್ಬಿಟ್ಟು ಇದು 4 ಡಿವೈನ್ ಲೋಕಾಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಡಿವೈನ್ ಮ್ಯಾಟರ್. ನಿಮಗೆ ವೆಯ್ಟ್ ಇರಲ್ಲ, ಬಿಕಾಸ್ ಇಟ್ ಈಸ್ ಡಿವೈನ್ ಮ್ಯಾಟರ್. ಹಂಗೆ ಬರ್ತೀರಾ. ಬಂದು ವಿ ಕಮ್ ಟು ದ ಫಸ್ಟ್ ಊರ್ಧ್ವಲೋಕ, ದಟ್ ಈಸ್ ಸತ್ಯಲೋಕ. ಸತ್ಯಲೋಕ ಅಧಿಪತಿ ಬಂದು ಲಾರ್ಡ್ ಸನಿ. ಸೊ ಅವ್ರೇನು ಮಾಡ್ತಾರೆ, ನಮಗೆ ಈ ನಾವು ವೀಸಾ ತೊಗೊಂಡೋದ್ರೆ US ಹೋದರೆ ಸ್ಟ್ಯಾಂಪ್ ಮಾಡ್ತಾರಲ್ಲ, ಅದೇ ಥರ ಅವರು ನಮ್ಮ ಮನೋನ್ಮಯ ಕೋಶ ಮೇಲೆ ಸ್ಟ್ಯಾಂಪ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ನಾವು ಏನು ಮಾಡ್ತೀವಿ, ನಾವು ತಪೋಲೋಕಕ್ಕೆ ಬರ್ತೀವಿ. ಇವರು ದೇವರು ಬಂದ್ಬಿಟ್ಟು ದ ಇನ್ಚಾರ್ಜ್ ಶುಕ್ರ, ಅವರು ಅಲ್ಲೇ ಸ್ಟ್ಯಾಂಪ್ ಮಾಡ್ತಾರೆ. ಅದೇ ಥರ ನೆಕ್ಸ್ಟ್ ವಿ ಕಮ್ ಟು ಜನಲೋಕ, ಅಲ್ಲಿ ಬಂದ್ಬಿಟ್ಟು ಬೃಹಸ್ಪತಿ ಇನ್ಚಾರ್ಜ್. ನೆಕ್ಸ್ಟ್ ವಿ ಕಮ್ ಟು ಮಹರ್ಲೋಕ, ಬುಧ ದೇವ ಇನ್ಚಾರ್ಜ್. ನೆಕ್ಸ್ಟ್ ವಿ ಕಮ್ ಟು ಸುವರ್ಲೋಕ, ಮಹರ್ಲೋಕ ವಿ ಕಮ್ ಮಂಗಳಾಸ್ ಇನ್ಚಾರ್ಜ್. ನೆಕ್ಸ್ಟ್ ವಿ ಕಮ್ ಟು ಸುವರ್ಲೋಕ, ದೆನ್ ಚಂದ್ರ ಇನ್ಚಾರ್ಜ್, ದಟ್ ಈಸ್ ಭೂರ್ಲೋಕ. ದೆನ್ ವಿ ಕಮ್ ಟು ಭೂಲೋಕ ಗ್ರೂಪ್. ಭೂಲೋಕ ಗ್ರೂಪ್ ನಾವು ಇಳಿತಾ ಇರುವಾಗ ಏನಾಗ್ತದೆ, 50,000 ಮೈಲ್ಸ್ ಹೈಟ್ನಲ್ಲಿ ನಾವು ಎಂಟರ್ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ವೆಯ್ಟ್ಲೆಸ್. ವಿ ಕ್ಯಾನ್ ಎಂಟರ್ ಇನ್ ಟು ದಟ್ ಅಟ್ಮಾಸ್ಫಿಯರ್. ಯು ಹ್ಯಾವ್ ಟು ಹ್ಯಾವ್ ಎ ವೆಯ್ಟ್ ಟು ಎಂಟರ್. ಸೊ ತೂಕ ಇರಬೇಕು. ಈಗ ಏನಾಗ್ತದೆ, ಸೊ ಎಲ್ಲ ವಿ ಗೆಟ್ ಅಪ್ಸೆಟ್, ಏನು ಮಾಡೋದಂತ. ಆವಾಗ 7 ಗೈಡ್ಸು ದೇ ಸಿಟ್ ಇನ್ ತಪಸ್ ಆ್ಯಂಡ್ ಧ್ಯಾನ ಮಾಡ್ತಾರೆ. ಆ ಧ್ಯಾನದಲ್ಲಿ ಗೊತ್ತಾಗ್ತದೆ ಈ ಕಂಪ್ಲೀಟ್ ಈ ಭೂರ್ಲೋಕ ಎಲ್ಲ ಅಷ್ಟದಿಕ್ಪಾಲಕರ ಇನ್ಚಾರ್ಜು, ಆ್ಯಂಡ್ ದ ಹೆಡ್ ಆಫ್ ದಟ್ ಈಸ್ ಇಂದ್ರ, ಹೂ ಇಸ್ ದ ಕಿಂಗ್ ಆಫ್ ದ ಗಾಡ್ಸ್. ಸೊ ಅವ್ರನ್ನ ಧ್ಯಾನ ಮಾಡ್ತಾರೆ. ಇಂದ್ರ ಇಮಿಡಿಯೇಟ್ಲಿ ಅಲ್ಲಿ ಕಾಣಿಸ್ತಾರೆ. ಕಾಣಿಸಿ ಅವ್ರಿಗೆ ಗೊತ್ತಾಗ್ತದೆ ಏನು ಸಮಸ್ಯೆ ಅಂತ. ಅವ್ರೇನು ಮಾಡ್ತಾರೆ, ಬನ್ನಿ ಹೋಗೋಣ ಅಂತ. ಹಿ ಟೇಕ್ಸ್ ಅಸ್ ಟು ಯಮಧರ್ಮಪುರಿ ಆ್ಯಂಡ್ ಪ್ರೆಸೆನ್ಸಸ್ ಬಿಫೋರ್ ಯಮಧರ್ಮರಾಜ. ಯಮಧರ್ಮರಾಜ ಇನ್ ಟರ್ನ್ ಆಸ್ಕ್ ಅಸ್ ಟು ಗೋ ಟು ಚಿತ್ರಗುಪ್ತ ಹತ್ರ ಹೋದ್ಮೇಲೆ, ಚಿತ್ರಗುಪ್ತ ಆಲ್ರೆಡಿ ಹಿ ನೋಸ್ ವಿ ಆರ್ ಕಮಿಂಗ್ ಆ್ಯಂಡ್ ಹಿ ಹಸ್ ಗಾಟ್ ಲಾಟ್ ಆಫ್ ಗ್ಯಾಡ್ಜೆಟ್ಸ್. ಅವರು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಅವರು ಇದಕ್ಕೆ ನಾನು ಪರಿಹಾರ ಮಾಡ್ತೀನಿ ಅಂತ ಅವರು ನಮಗೆ ಈ ಸಿಲ್ವರ್ ಕಾರ್ಡ್ ಕೊಡ್ತಾರೆ, ಅದರ್ವೈಸ್ ನೋನ್ ಆಸ್ ಅಸ್ ಅಂಬೆಲಿಕಸ್ ಕಾರ್ಡ್. ಈ ಸಿಲ್ವರ್ ಕಾರ್ಡ್ ಸ್ಪೆಷಾಲಿಟಿ ಅಂದರೆ ಇಟ್ ಕ್ಯಾನ್ ಸ್ಟ್ರೆಚ್ ಟು ಎನಿ ಲೆಂತ್ ಆ್ಯಂಡ್ ಇಟ್ ಕ್ಯಾನ್ ಗೋ ಇನ್ಸ್ಟಂಟೇನಿಯಸ್ಲಿ ಲೈಕ್ ದ ಸ್ಪೀಡ್ ಆಫ್ ದ ಮೈಂಡ್. ಆ್ಯಂಡ್ ಇನ್ನೊಂದು ಕ್ವಾಲಿಟಿ ಏನಂದರೆ, ಯು ಕ್ಯಾನ್ ಟ್ರಾವೆಲ್ ಆಸ್ಟ್ರಲಿ ವಿತ್ ದ ಹೆಲ್ಪ್ ಆಫ್ ದಿಸ್ ಸಿಲ್ವರ್ ಕಾರ್ಡ್ ಟು ಆಲ್ ದ 18 ಲೋಕಾಸ್ ಆ್ಯಂಡ್ ಕಮ್ ಬ್ಯಾಕ್.
ಗೊತ್ತಾಯ್ತಾ? ದಿಸ್ ಸಿಲ್ವರ್ ಕಾರ್ಡ್ ಇನ್ನೊಂದು ಏನಂದರೆ ವೆನ್ ಯು ಆರ್ ಬೋರ್ನ್ ಆನ್ ಅರ್ತ್ ಇಟ್ ಕನೆಕ್ಟ್ಸ್ ಯುವರ್ ಫಿಸಿಕಲ್ ಬಾಡಿ ವಿತ್ ದ ಮನೋನ್ಮಯ ಕೋಶ. ಸೊ ಅದನ್ನು ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ಫಸ್ಟ್ ನೀವು ಒಂದು ಆಕಾಶಕ್ಕೆ ಮಿರರ್ ಇರ್ತದೆ ಅದನ್ನಲ್ಲಿ ನೋಡಿ ಅಂತಾರೆ. ನೋಡಿದ್ರೆ ನಾವು ಕ್ಲೀನಾಗಿರ್ತೀವಿ. ಚಿತ್ರಗುಪ್ತ ಹೇಳ್ತಾರೆ ನೀವು ನೆಕ್ಸ್ಟ್ ಬರುವಾಗ ಹಿಂಗೆ ಕ್ಲೀನಾಗಿರಬೇಕು, ಹಿಂಗೆ ಕೊಟ್ಟು ಇರಬೇಕು, ಹೋಗಬೇಕು ಅಂತ ಹೇಳ್ತಾರೆ. ಸರಿ ಅಂತ ಅಲ್ಲಿಂದ ಇದ್ದರೆ ವಾಪಸ್ ಪರಬ್ರಹ್ಮನ್ಗೆ ಹೋಗ್ಬೋದು. ಸರಿ, ಅಲ್ಲಿಂದ ನಾವೇನು ಮಾಡ್ತೀವಿ, ಕೆಳಗೆ ಬರ್ತೀವಿ. ಬಂದ ಮೇಲೆ ಅಬೌಟ್ 5000 ಮೈಲ್ಸ್ ಬಂದ ಮೇಲೆ ಅಲ್ಲಿ ತಿರ್ಗಾ ನಾವು ಸಿಕ್ಕಾಕ್ಕೊಳ್ತೀವಿ. ಕೆಳಗಡೆ ಹೋಗೋಕ್ಕಾಗಲ್ಲ. ಏನು ಕಾರಣ ಅಂದರೆ ನಮಗೆ ಹೋಗೋಕ್ಕೆ ಏನಾದರೂ ಒಂದು ಮೀಡಿಯಮ್ ಬೇಕು. ಈ ಒಂದು ಸಿಲ್ವರ್ ಕಾರ್ಡ್ ಕೊಟ್ಟಿದ್ದಕ್ಕೆ ನಮಗೆ ಸ್ವಲ್ಪ ವೆಯ್ಟ್ ಬಂದ್ರೂ ಫುಲ್ ವೆಯ್ಟ್ ಇರಲ್ಲ, ತಿರ್ಗಾ ನಾವು ಲೈಟಾಗಿ ಇರ್ತೀವಿ. ಸೊ 7 ಗೈಡ್ಸು ಇಂದ್ರನ ಅಪ್ರೋಚ್ ಮಾಡಿ ಹೆಲ್ಪ್ ಕೇಳ್ತಾರೆ. ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಡೋಂಟ್ ವರಿ ಅಂತ ಅವರು ಥಂಡರ್ ಸ್ಟ್ರಾಮ್ ಲೈಟ್ನಿಂಗ್ ಕ್ರಿಯೇಟ್ ಮಾಡ್ತಾರೆ. ಬಿಕಾಸ್ ಆಫ್ ದ ಲೈಟ್ನಿಂಗ್ ಏನಾಗ್ತದೆ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಬರ್ತದೆ. ಆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನಲ್ಲಿ ನಾವು ಹೋಗಿ ಸೇರ್ಕೊಳ್ತೀವಿ ಆ್ಯಸ್ ಎ ಮೀಡಿಯಮು. ಅದರಿಂದ ಏನು ಮಾಡ್ತೀವಿ, ಮಳೆ ಬರ್ತದೆ, ಆ ರೈನ್ ಡ್ರಾಪ್ಸ್ನ ಸಿಕ್ಕಾಕೊಂಡು ನಾವು ವೆಯ್ಟ್ ಬರ್ತದೆ, ಕೆಳಗಡೆ ಭೂಮಿಗೆ ಎಳೆದು ಬಿಡ್ತೀವಿ ನಾವು. ಸೊ ಭೂಮಿ ಒಳಗೆ ನಾವು ಹೋಗಿ ಸೇರ್ಕೊಳ್ತೀವಿ. ಬೈ ದ ವಾಟರ್ ವಿ ಗೆಟ್ ಸಕ್ ಇನ್ ಟು ಇಟ್ ಆ್ಯಂಡ್ ವಿ ಗೋ ಇನ್ ಟು ದ ರೂಟ್ಸ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಆ್ಯಂಡ್ ಇದೇನಾಗ್ತದೆ, ಕೆಲವು ದಿವಸ ಆದಮೇಲೆ ಅಲ್ಲಿ ಆಲ್ರೆಡಿ ಜನಗಳಿರ್ತಾರಲ್ಲ. ಇದು ಸ್ಪೆಷಾಲಿಟಿ ಆಫ್ ದಿಸ್ ಮನೋನ್ಮಯ ಕೋಶ ಆ್ಯಂಡ್ ಸಿಲ್ವರ್ ಕಾರ್ಡ್ ಏನಂದರೆ ಓನ್ಲಿ ಇಟ್ ವಿಲ್ ಬಿ ಈಟನ್ ಬೈ ಮೇಲ್ ಪೀಪಲ್, ನಾಟ್ ಬೈ ಫಿಮೇಲ್ ಪೀಪಲ್. ಸೊ ಅವ್ರು ತಿಂದ್ಬಿಟ್ಟು ಅವರು ಒಳಗಡೆ ಹೋಗಿ ದೇಹ ಒಳಗಡೆ ಈ ಬ್ಲಡ್ ಸ್ಟ್ರೀಮ್ನಲ್ಲಿ ಎಲ್ಲ ಹೋಗ್ತದೆ. ಆವಾಗ ನಮಗೆ ಒಂಥರ ಆಗ್ಬಿಡ್ತದೆ. ಆವಾಗ ನಾವು ಪರಬ್ರಹ್ಮನ ಅನ್ಸ್ಕೊಳ್ತೀವಿ, ಅಪ್ಪ ನಮ್ಮನ್ನು ಬಂದು ಕಾಪಾಡು, ನಾವು ಈ ಥರ ಬ್ಲಡ್ ಸ್ಟ್ರೀಮ್ನಲ್ಲಿ ಓಡಾಡ್ತಾ ಇದ್ದೀವಿ ಅಂತ. ಆವಾಗ ಅವ್ರು ಹೇಳ್ತಾರೆ ಡೋಂಟ್ ವರಿ, ಈ ಗೈಡ್ಸ್ ಅಸ್ ಆ್ಯಂಡ್ ಇಟ್ ಸೀಸ್ ದಟ್ ವಿ ಗೋ ಇನ್ ಟು ದ ಮೇಲ್ ಪೋರ್ಷನ್ ಆಫ್ ದ ಟೆಸ್ಟಿಕಲ್ಸ್ ಆ್ಯಂಡ್ ಸೆಟಲ್ ದೇರ್. ಆಯಿತಾ? ಇಷ್ಟು ಮಾತ್ರ ಇದು. ದಿಸ್ ಇಸ್ ಹೌ ವಿ ಹ್ಯಾವ್ ಕಮ್ ಟು ಅರ್ತ್. ಈಗ ನೆಕ್ಸ್ಟ್ ಏನಾಗ್ತದೆ, ನಾವು ಹೌ ವಿ ಆರ್ ಬೋರ್ನ್ ಆನ್ ದ ಅರ್ತ್.